ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲ. ಜಾರಿ ಬಗ್ಗೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಥವಾ ನಾವು ಯಶಸ್ಸು ಕೊಡ್ತೇವೆ ಅನ್ನೋ ಚರ್ಚೆ ಮಾಡಿಕೊಳ್ಳೋದಕ್ಕಾಗಿ ಇವತ್ತು ನಾವು ನಮ್ಮ ಸಮೇತದಲ್ಲಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀಯುತ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ, ನಮ್ಮ ತಾಲೂಕಿನ ಅಧ್ಯಕ್ಷರಾದಂಥ ಎಚ್ ಡಿ ಬಚ್ಚೇಗೌಡರ ಸಾರಥ್ಯದಲ್ಲಿ ಹಾಗೂ ನಮ್ಮ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯಗಳಾದಂಥ ಮಂಜಣ್ಣವರು ಇರ್ಬೋದು, ಈ ಕಡೆ ಹಂಸದ್ ಬೇಗೂರು. ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಆಗಿದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಕನ್ನೋದು ನನ್ನ ಉದ್ದೇಶ. ಯಾಕೆಂದ್ರೆ ರೇಷನ್ ಕಾರ್ಡ್ ಎಷ್ಟು ಅವಶ್ಯಕತೆ ಇರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನಿಮ್ಗೆ ಆಸ್ಪತ್ರೆಗೆ ಹೋದ್ರೆ ರೇಷನ್ ಕಾರ್ಡ್ ಇರಬೇಕು, ನಿಮ್ಮೂರಲ್ಲಿ ಸೈಟ್ ಪಡಿಬೇಕಂದ್ರೆ ರೇಷನ್ ಕಾರ್ಡ್ ಇರಬೇಕು, ನಿಮ್ಮೂರಲ್ಲಿ ಬಿಲ್ಡಿಂಗ್ಸ್ ಏನಾದ್ರು ಬರೋದಾದ್ರೆ ಮುಂದಿನ ದಿನಗಳಲ್ಲಿ ಅದನ್ನು ಪಡೆಯಬೇಕಾದ್ರೆ ನಿಮಗೆ ರೇಷನ್ ಕಾರ್ಡ್. ಈ ಸರ್ಕಾರ ಬಂದ ಮೇಲೆ 2.5 ವರ್ಷದಿಂದ ರೇಷನ್ ಕಾರ್ಡ್ ಅನ್ನ ಹೊಸ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ. ಕಾರಣ ಯಾಕಂದ್ರೆ ಒಂದು ರೇಷನ್ ಕಾರ್ಡ್ಗ 2,000 ರೂಪಾಯಿಗೆ ಮಹಿಳೆಯರಿಗ ಅನುದಾನ ಬರ್ತಾ ಇರೋದ್ರಿಂದ ರೇಷನ್ ಕಾರ್ಡ್ ಬಿಡ್ತಾ ಇಲ್ಲ. ಆದ್ರೆ ನನ್ನ ಸಾರ್ವಜನಿಕವಾಗಿ ನಾನು ಮಾತಾಡೋದೇನಂತಂದ್ರೆ, ಮನುಷ್ಯರಿಗೆ ಕೆಲವ್ರಿಗೆ ಮಾತ್ರ 2,000 ರೂಪಾಯಿ ಅವಶ್ಯಕತೆ, ಕೆಲವ್ರಿಗೆ ಆರೋಗ್ಯದ ಬಗ್ಗೆ ಸಮಸ್ಯೆ ಇರೋರ್ಗ ರೇಷನ್ ಕಾರ್ಡ್ ಅವಶ್ಯಕತೆ, ಊರಲ್ಲಿ ಏನಾರ ಸೈಕಲ್ ಕೊಟ್ರೆ ಅವಶ್ಯಕತೆ, ಈಗ ಎಡಬದಿ ಮತ್ತು ಸಭೆಯಲ್ಲಿ ಬರ್ತಾ ಇರುವಂತಹ ಮನೆಗಳಿಗೆ ರೇಷನ್ ಕಾರ್ಡ್ ಅವಶ್ಯಕತೆ. ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ನಿಮ್ಗೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 1,20,000 ಮೀರಂಗಿಲ್ಲ ಅಂತೇಳಿ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ತೀವಿ, ಎಲ್ಲ ಅದನ್ನೇ ಫಾಲೋ ಮಾಡ್ತೀವಿ. ಆದ್ರೆ ನಮ್ಮ ಮನೆಯಲ್ಲಿರುವಂತ ನಮ್ಮ ಮಕ್ಕಳು ನಾವು ದಿನನಿತ್ಯ ಆನ್ಲೈನ್ ಫೋನ್ ಬಳಸೋದ್ರಿಂದ 1,20,000 ಒಂದು ತಿಂಗಳಿಗೆ ಮೀರ್ತಾ ಇದ್ದೀವಿ. ಪ್ರತಿಯೊಂದು ಸಾಲಿನಲ್ಲಿ ಇದೇ ಕಾರಣದಿಂದಲೇ ಎಲ್ಲರಿಗೂ ರೇಷನ್ ಕಾರ್ಡ್ ಮುಂದಿನ ದಿನಗಳಲ್ಲಿ ಡಿಲೀಟ್ ಆಗ್ತಾ ಹೋಗ್ತದೆ. ಕೇಂದ್ರ ಸರ್ಕಾರ ಹಿಂದಿನ ಬಾಗಿಲಿನಲ್ಲಿ ಪ್ರತಿಯೊಂದು ರೇಷನ್ ಕಾರ್ಡ್ ಅನ್ನ ಕಂಟ್ರೋಲ್ ಮಾಡೋ ಶಕ್ತಿನ ಹಿಂದಿನ ಬಾಗಿಲಲ್ಲಿ ಯೂಸ್ ಮಾಡ್ತಾ ಇದೆ. ಇದ್ರಿಗೋಸ್ಕರ ನೀವು ಮಾಡ್ಬೇಕಾದ್ರೆ ಹಿಂದಿನ ಬಾಗಿಲಲ್ಲಿ ಏನಂದ್ರೆ, ತಂದೆ ತಾಯಿ ರೇಷನ್ ಕಾರ್ಡ್ ನೋಡಿಸ್ಕೊಳ್ಳಿ ಪ್ರತಿಯೊಬ್ಬರು, ಅದು BPL ಕಾರ್ಡ್. ಯಾಕಂದ್ರೆ ಇದನ್ನ ಅಧಿಕಾರಿಗಳು ಯಾರು ನಿಮ್ಗೆ ಹೇಳಲ್ಲ, ಅವ್ರು ಹೇಳಂಗೂ ಇಲ್ಲ. ನಾವು ಹೇಳ್ಬೋದು ಸಾರ್ವಜನಿಕರಾಗಿ, ನಮ್ಮ ಮಕ್ಕಳು ದುಡಿತಾ ಇರ್ತಾರೆ, IT ಇರ್ಬೋದು, GST ಇರ್ಬೋದು, ಕಾರ್ ಬಾಡಿಗೆ ಇರ್ಬೋದು, ಕಾರ್ ಲೋನ್ಸ್ ಆಗಿರ್ಬೋದು, ಮನೆ ಲೋನ್ಸ್ ಆಗಿರ್ಬೋದು ಮಾಡ್ತಾರೆ. ಅವರಿಗೆಲ್ಲರಿಗೂ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಸಂಪೂರ್ಣ ಕ್ಯಾನ್ಸಲ್ ಆಗುತ್ತೆ. ಅದು ಆಗಬಾರ್ದು ಅನ್ನೋದಾದ್ರೆ, ನೀವು ಇಲ್ಲಿಂದ ಅಸೆಗ ನಿಮಗೆ ಕೊಡುವಂತ ಅಕ್ಕಿನ ಹೊರತುಪಡಿಸಿ, ಅಕ್ಕಿ ಒಂದೇ, ಇನ್ನು ಯಾವುದು ಹೊರತುಪಡಿಸಿ ಆಗೋದಿಲ್ಲ. ಆ ಮನೆಯಲ್ಲಿ ಏನ್ ನಿಮ್ಮ ಮಕ್ಕಳು ದುಡಿತಾ ಇರ್ತಾರೆ, ಏನ್ ಕಾರ್ ಮಾಡ್ಕೊಂಡಿದ್ದಾರೆ ಅಂತವರೆಲ್ಲರನ್ನು ಡಿಲೀಟ್ ಮಾಡಿಸ್ಕೊಳ್ಳೋದು ನನ್ನ ಅನುಭವದಲ್ಲಿ ಒಳ್ಳೆಯದು ಅಂತ ಹೇಳಿದ್ವಿ. ಯಾಕೆಂದ್ರೆ ಉದಾಹರಣೆ, ನಾವು ನಾಗರಿಕ ಕೊಟ್ಟಿನಲ್ಲಿ ಪ್ರತಿ ಮನೆಗೂ ಒಂದು ಸೈಟ್ ಕೊಡ್ಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರಿಗೂ ರೇಷನ್ ಕಾರ್ಡ್ ಮಾಡಿಸ್ಕೊಡ್ಬೇಕಂತೇಳಿ ನಾವು ಹೋದಾಗ ನಮ್ಮೂರಲ್ಲಿ ಇರೋದು ಬರೀ 134 ರೇಷನ್ ಕಾರ್ಡ್ ಮಾತ್ರ. ನಮ್ಮೂರಲ್ಲಿ ಸೈಟ್ 200 ಸೈಟ್ ಇದೆ. ಕಾರಣ ನಾವು ಹಿಂದಿನ ಸರ್ಕಾರ ಬಗ್ಗೆ ಮಾತಾಡೋದು ತಪ್ಪು ತಿಳ್ಕೊಳ್ಳೋಕೆ ಹಲವಾರು ವರ್ಷ, ಇವಾಗ ಹೇಳಿದ್ರೆ 10 ವರ್ಷದಿಂದ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ನಿರಂತರ ಇತ್ತು. ವೋಟ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ನಿರಂತರ ಅಂತ ಇತ್ತು.
ಯಾರು ಹಿಂದೆ ಈಗ ಸರ್ಕಾರದಲ್ಲಿ ಇದ್ದಂತರಾಗಿರ್ಬೋದು, ಪ್ರತಿನಿಧಿಗಳಾಗಿರ್ಬೋದು, ಊರಿನ ಮುಖಂಡರುಗಳಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಒಂದೊಂದು ಎರಡು ರೇಷನ್ ಕಾರ್ಡ್ ಮಾಡ್ಕೊಳ್ಳಿ ಅಂತ ಯಾರು ನಿಮಗೆ ಬರಲೇ ಇಲ್ಲ ಮನೆ ಬಾಗಿಲಿಗೆ. ಇವತ್ತು ನಾವು ಬಂದಿದ್ದೀರಿ, ಆದರೆ ಸರ್ಕಾರದಲ್ಲಿ ಇದು ಅನುಕೂಲ ಇಲ್ಲ. ಈಗ ನಾವೇ ನಮ್ಮೂರಲ್ಲಿ ಸಾರಿಗಳಿಗೆ ಹೊಸ ರೇಷನ್ ಕಾರ್ಡ್ 34 ರೇಷನ್ ಕಾರ್ಡ್ ಅಪ್ಲೈ ಮಾಡಿದ್ರಿ. 34 ರೇಷನ್ ಕಾರ್ಡ್ ಅಪ್ಲೈಮೆಂಟ್ ಬಂದಿದೆ. ಈ ಡಿಸೆಂಬರ್ ತಿಂಗಳಲ್ಲಿ ಬಿಡ್ತೀನಿ ಅಂತ ಹೇಳಿದರೆ ಸರ್ಕಾರ ಬಿಟ್ಟಾಗ ನಮ್ಗೆ 34 ಹೊಸ ರೇಷನ್ ಕಾರ್ಡ್ ಬರ್ತದೆ. ಇದು ನಿಮ್ಗೆ ಉದಾಹರಣೆ ನಮ್ಮೂರಲ್ಲಿ ಆಗಿರುವಂಥದ್ದು. ನೀವು ನಾವು ಆಫೀಸ್ ಹೋಗಿದ್ರಿ, ನಾವೆಲ್ಲ ನೋಡಿದ್ರಿ, ನಾವು ಕೆಲಸಕ್ಕೆ ಹೋಗಿದ್ರಿ, ಯಾವಾಗ ಬಿಡ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಾವು ಅದರಲ್ಲೇ ಇರೋದ್ರಿಂದ ಒಂದು ದಿವಸಕ್ಕೆ 3 ಅವರ್ ಬಿಡ್ತಾರೆ. 3 ಗಂಟೆ, 1 ಗಂಟೆಯಿಂದ 3 ಅವರ್ ಅಂತ. ನೀವು ನಿಮ್ಮೂರಿನ ಪ್ರತಿನಿಧಿಗಳು, ಗ್ರಾಮ ಪಂಚಾಯತಿ ಸದಸ್ಯರು, ಊರಿನ ಮುಖಂಡರುಗಳನ್ನು ಸಂಪರ್ಕಿಸಿ ಅವರ ಮೊಬೈಲ್ ಆಪ್ ಡೌನ್ಲೋಡ್ ಮಾಡಿರೋದು ಅಥವಾ ನಮ್ಮ ಸಂಪರ್ಕದಲ್ಲಿದ್ದರೆ ಯಾವಾಗ ಬಿಡ್ತಾರೆ ಅಂತೇಳಿ ಆ ಊರಿನ ಒಂದು ಗ್ರೂಪ್ ಅಲ್ಲಿ ಹಾಕಿದ್ರೆ ಎಲ್ಲಾ ಗ್ರೂಪ್ ನಲ್ಲಿ ಬರುತ್ತೆ. ಇವತ್ತು ರೇಷನ್ ಕಾರ್ಡ್ 1 ರಿಂದ 3 ಗಂಟೆಗಳ ಬಿಡ್ತಾರೆ ಅಂತ. ಅಂದು ಬಿಟ್ಟಾಗ ನೀವು ಸೈಬರ್ಗೆ ಹೋಗಿ ಸೈಬರ್ಗಳಲ್ಲಿ ಅರ್ಜಿ ಅಪ್ಲೈ ಮಾಡಿ ಅಕ್ನಾಲಜ್ಮೆಂಟ್ ತೆಗೆದು ನೋಡ್ಕೊಂಡ್ರೆ ರೇಷನ್ ಕಾರ್ಡ್ 6 ತಿಂಗಳಿಗೂ 3 ತಿಂಗಳಿಗೂ ವರ್ಷಕ್ಕೆ ಒಂದ್ಸಾರಿ ಬಿಟ್ಟಿದ್ದರೆ ನಿಮಗೆ ಅನುಕೂಲ ಆಗುತ್ತೆ. ನಾವು ಬಡವರು ನಮ್ಮ ರೇಷನ್ ಕಾರ್ಡ್ ಯಾಕಿತ್ತು ಅಂತ ಪ್ರಶ್ನೆ ಕೂತ್ಕೊಂಡ್ರೆ ಪ್ರಶ್ನೆ ಉತ್ತರ ಸಿಗಲ್ಲ. ಕಾರಣ ಕೇಂದ್ರ ಸರ್ಕಾರದಿಂದ GST ಅಥವಾ ಇನ್ಕಮ್ ಟ್ಯಾಕ್ಸ್ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಟ್ರಾನ್ಸಾಕ್ಷನ್ ಮೇಲೆ ಫುಡ್ ಇನ್ಸ್ಪೆಕ್ಟರ್ಗೆ ಲಿಸ್ಟ್ ಕಳಿಸ್ತಾರೆ. ಈ ಲಿಸ್ಟನ್ನ ತಿರುಗೊಳಿಸಿ ಅಂತ ಅಷ್ಟೇ ಅವರು ಹೇಳೋದು. ಇವತ್ತು ಮಾತ್ರ ಫುಡ್ ಇನ್ಸ್ಪೆಕ್ಟರ್ ಪಬ್ಲಿಕ್ ಸಿಗ್ತಾರೆ, ನಾಳೆಯಿಂದ ಸಿಗಲ್ಲ. ನಾಳೆಯಿಂದ ಸಿಗೋದು ನೀವು ಮತ್ತು ನಾವು. ನಿಮಗೆ ಪರಿಹಾರ ಬೇಕಂದ್ರೆ ನಿಮ್ಮ ಪರಿಹಾರ ನೀವು ಹುಡುಕಬೇಕು. ಯಾರಿಗಾರ ಗೊತ್ತಿರೋದು ತಳ್ಕೋಬೇಕು. ರೇಷನ್ ಕಾರ್ಡ್ ಎಲ್ಲರಿಗೂ ಇಂಪಾರ್ಟೆಂಟು, ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟು. ಯಾಕಂದ್ರೆ ಅಕ್ಕಿ ಬರೀ 5 kg, ಆದರೆ ಆಸ್ಪತ್ರೆ ಬಂದ್ರೆ 5 ಲಕ್ಷ, ಸೈಟ್ ಬಂದ್ರೆ 25 ಲಕ್ಷ, ಮನೆ ಬಂದ್ರೆ 10 ಲಕ್ಷ. ಇದಕ್ಕೆ ಇಂಪಾರ್ಟೆಂಟ್ ಬಡವರಿಗೆ. ನನ್ನಂತವ್ರಿಗೆ ಅವಶ್ಯಕತೆ ಇಲ್ಲ, ಬಡವರಿಗೆ ಅವಶ್ಯಕತೆ ಇಲ್ಲ. ಬಡವರಿಗೋಸ್ಕರನೇ ಶರತ್ತಣ್ಣ ನಮ್ಮನ್ನ ಡೈರೆಕ್ಟರ್ಸ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅನುಕೂಲ ಹಾಗೆ ನೆರಕೈ ಅಂತ ಪ್ರತಿಯೊಬ್ಬ ಅಧಿಕಾರಿಗಳಿಗೂ ಹೇಳಿದ್ದಾರೆ. ಶರತ್ತಣ್ಣ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ನೆರಕಳಿ ಸಾಧ್ಯವಷ್ಟು ಸಹಾಯ ಮಾಡಿ ಅಂತ. ಆದ್ರೆ ರೇಷನ್ ಕಾರ್ಡ್ ಬಗ್ಗೆ ನೀವು ಪ್ರಶ್ನೆ ಹಾಕೊಂಡು ಮನೆಯಲ್ಲೇ ಇದ್ದರೆ ಉತ್ತರ ಸಿಗಲ್ಲ. ಈಗ ಹೇಳಿದ್ರಿ, ನಿಮ್ಮ ಮುಂದಿನ ದಿನಗಳಲ್ಲಿ ತಂದೆ ತಾಯಿ ಮಾಡ್ಕೊಂಡು ಯಾರ್ಯಾರು ದುಡಿತಾವ್ರೆ, ಯಾರ್ಯಾರು ಕಾರ್ ಲೋನ್ಸ್ ಇದೆ, ಯಾರ್ಯಾರು ಮನೆ ಲೋನ್ಸ್ ಇದೆ, ಮಕ್ಕಳನ್ನ ಹೊರತುಪಡಿ ಡಿಲೀಟ್ ಮಾಡಿಸಿ ನಿಮ್ಗೆ ರೇಷನ್ ಕಾರ್ಡ್ ಕನ್ಫರ್ಮ್ ಮಾಡಬೇಕು. ಇಲ್ಲಾಂದ್ರೆ 75% ರೇಷನ್ ಕಾರ್ಡ್ ಮುಂದಿನ ದಿನಗಳಲ್ಲಿ ಡಿಲೀಟ್ ಆಗ್ತದೆ. ಯಾಕಂದ್ರೆ ಯಾರೋ ಅಧಿಕಾರಿಗಳಲ್ಲ, ನಾವು ಓಟ್ ಹಾಕ್ಸಿರೋ ಪ್ರತಿನಿಧಿಗಳು ನಾವು ಹೇಳಲ್ಲ, ಯಾಕಂದ್ರೆ ನಮ್ಗೆ ಓಟ್ ಬರಲ್ಲ ಅಂತ ಅಧಿಕಾರಿಗಳ ಮೇಲೆ ಜಗಳ ಮಾಡ್ತೀರಂತ. ಆದ್ರೆ ನಾನು ಸಾರ್ವಜನಿಕವಾಗಿ ಮಾತಾಡ್ತಾ ಇದ್ದೀನಿ. ಇದು ಮೊನ್ನೆ ನಿಮ್ಮ ಮನೆಗೆ ಬಂದು ಮೊನ್ನೆ ಜನಗಣತಿ ಮಾಡ್ಬೇಕಾದ್ರೆ ನಿಮ್ಮನ್ನೇ ತಿಳಿದಿರೋ ಬರ್ಸ್ಕೊಂಡಿದ್ದಾರೆ. ಎಷ್ಟು ಕಾರ್ ಇದಾವೆ, ಎಷ್ಟು ವೆಹಿಕಲ್ಸ್ ಇದಾವೆ, ಬಿಲ್ಡಿಂಗ್ ಎಷ್ಟಿದೆ, ಬೋರ್ಡ್ ಮನೆನಾ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ನಿಮ್ಮ ಮನೆ ಮೇಲೆ GPS ಸ್ಟಿಕ್ಕರ್ ಬೇಕಿದ್ರು, ನಿಮ್ಮ ಮನೆಯ ರೆಕಾರ್ಡ್ಸ್ ಆಗಿರ್ತದೆ. ಅದರಿಂದ ಪ್ರತಿಯೊಬ್ಬರು ರೇಷನ್ ಕಾರ್ಡ್ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತೇಳಿ ನಾನು ನಮ್ಮ ಗ್ಯಾರಂಟಿ ಯೋಜನೆಗಳ ಮುಖಾಂತರವಾಗಿ ಸಾರ್ವಜನಿಕ ಮಾಹಿತಿ ಕೊಡ್ತಾ ಇದ್ದೀನಿ. ನಾವು ಅಂದ್ಕೊಂಡಿದ್ದೀವಿ ಪಂಚ ಗ್ಯಾರಂಟಿಗಳ ಬಗ್ಗೆ ನಾವು ಅವ್ರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ಅಂದ್ಬಿಟ್ಟು ನಮ್ಮ ಅಷ್ಟೊತ್ತು ನಮ್ಮ ಬೈಟಗೌಡರು ಹೇಳಿದ್ರು. ನಮಗೆ ರೇಷನ್ ಕಾರ್ಡ್ ತುಂಬ ಅನುಕೂಲ, ಬಡವರಿಗೆ ಅನುಕೂಲ, ಎಲ್ರಿಗೂ ಅನುಕೂಲ ಆಗಲ್ಲ, ಬಡವರಿಗೆ ಮಾತ್ರ ಅನುಕೂಲ ಆಗುತ್ತೆ ದಯವಿಟ್ಟು. ಮತ್ತೆ ಇನ್ನೊಂದು ಏನಂತಂದ್ರೆ ನಮ್ಮ ತಾಯಿಯಂದರೆಲ್ಲ ಬಂದು ಕುತ್ಕೊಂಡಿದ್ದಾರೆ ಇಲ್ಲಿ. ನಾವು ಕೆಲವರು ಮನೆಯಲ್ಲಂತ ಬಂದಿರ್ಬೋದು, ಕೆಲವರು ರೇಷನ್ ಬರ್ತಾ ಇಲ್ಲ ಅಂತ ಬಂದಿರ್ಬೋದು, ಇಲ್ಲಿ ಕೆಲವರಿಗೆ ಮತ್ತೆ ಇದು ಗೃಹಲಕ್ಷ್ಮಿ ಇನ್ನೊಂದು ದುಡ್ಡು ಬರ್ತಾ ಇಲ್ಲ ಅಂತ ಬಂದಿರ್ಬೋದು. ದಯವಿಟ್ಟು ನಾವು ಒಂದಕ್ಕೆ 2 ಮಾಡ್ಕೊಳ್ಳೋದು ಬೇಡ. ನಾವು ಯಾಕಂದ್ರೆ ಏನು ಸಮಸ್ಯೆ ಬಗೆಹರಿಸ್ಕೊಳ್ಳೋದು ದಯವಿಟ್ಟು ಫಸ್ಟು. ಅದೇನೋ ನಮ್ಮಲ್ಲೊಂದು ಗಾದೆ ಇದೆ, ಅರಿಶಿನಗಳ ಬಗ್ಗೆ ವರ್ಷಗಳು ಹಾಳು ಮಾಡ್ಕೊಂಡ್ರು ಅಂತ ಅಂದ್ಬಿಟ್ಟು ಆ ಥರ ಜಾಸ್ತಿ ಮಾಡ್ಕೊಂಡ್ಬಿಡ್ತೇವೆ ನಾವು. ಈಗ ಇತ್ತೀಚೆಗೆ ಏನು ರೇಷನ್ ಕೊಟ್ಟಿಲ್ಲ, ಆ ರೇಷನ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಈಗ ನಮ್ಮ ಓಮ್ಮ ಅವ್ರ ವಿಷಯದ ಅವ್ರ ಸಮಸ್ಯೆ ಬಗೆಹರಿತ ಅಂದ್ಬಿಟ್ಟು ಮಾಡ್ಬಿಟ್ಟು ಅವ್ರಿಂದ ಅವ್ರ ಹೆಸರಲ್ಲಿ ಮನೆ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅವರು ಮಗ ಎಲ್ಲೋ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ, ಸಂಬಳ ಜಾಸ್ತಿ ಬರ್ತದೆ ಅಂತ ರೇಷನ್ ಬರ್ತಾ ಇಲ್ಲ ಅಂತಂದ್ರು. ಈಗ ನಮ್ಮ ಮಗನ ಬರ್ಕೊಟ್ಬಿಡ್ತೀನಿ, ಮಗನ ಬರ್ಕೊಟ್ಬಿಟ್ಟು ರೇಷನ್ ನಾನು ಮನೆಗೆ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಹೇಳಿದೆ. ನಾನು ಅರಿಶಿನಗಳು ಹೋಗಿ ವರ್ಷಗಳು ಹಾಳು ಮಾಡ್ಕೊಂಡು. ಯಾಕಂದ್ರೆ ಇವತ್ತು ಯಾವ ಮಕ್ಕಳನ್ನು ನಿಜವಾಗ್ಲೂ ಊಟ ಕರೆಕ್ಟಾಗಿ ಹಾಕಲ್ಲ. 90% ಮಕ್ಕಳು ಊಟ ತಿಂದ ಅಂತ ಕೇಳಲ್ಲ, ವಯಸ್ಸಾದವ್ರು ಇರ್ತೀರಿ.
ಇವತ್ತು ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ನಮ್ಮ ಅಪ್ಪಗೆ ಏಜ್ ಆಗಿರುತ್ತೆ, ಅವ್ರು ಹೆಗಮಲ್ ಹೇಳ್ಕೊಂಡಪ್ಪ ಏನು ತಿಂತೀಯ ನೀನು, ದೋಸೆ ತಗೊಂಬರಲ್ಲ, ನೀನು ಸಾಯಂಕಾಲ ಕಬಾಬ್ ತಗೊಂಬರಲ್ಲ ಅಂತಂದ್ರೆ ಅವ್ರು ನಮ್ಮ ಅಪ್ಪನ ಹಿಡಿಯೋಕೆ ಆಗಲ್ಲ, ಅಪ್ಪಗೆ ಎಲ್ಲೋ ಹೋಗ್ಬಿಡ್ತಾರೆ. ಏನು ನನ್ನ ಮಗನಾಗಿ ಹಿಂಗೆ ಹೇಳ್ಬಿಟ್ಟು ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳು ಯಾರು ಅಂತ ಕೇಳಲ್ಲ. ಸಾಯಂಕಾಲ ಆಗಷ್ಟಕ್ಕೆ ನಾವು ಫೋನ್ ಮಾಡ್ತಾರೆ ಇಂಟಿಗೆ, ಏನು ತಗೊಂಬರಲಿ ನಿನಗೆ, ಚಿಕನ್ ಕಬಾಬ್ ತಗೊಂಬರಲ್ಲ ನಿನಗೆ, ಇಲ್ಲ ನಿಮಗೆ ಕಲ್ವಿ ಕಬಾಬ್ ತಗೊಂಬರಲ್ಲ, ಏನು ತಗೊಂಡು ಬರೀ ಹೆಂಡತಿ ಮಕ್ಕಳು ಮಾತ್ರ ಕೇಳ್ತೀರಿ. ಅಂಥ ಕಾಲದಲ್ಲಿ ಮಕ್ಕಳು ದಯವಿಟ್ಟು ಯಾರಿಗೂ ಸರಿ ತಂದೆ ತಾಯಿಗಳು ಯಾರು ಮಕ್ಕಳಿಗೆ ಯಾರು ಮಾಡ್ಕೊಡಕ್ಕೆ ಹೋಗ್ಬೇಡ್ರಿ, ವಾಪಸ್ ಮಾಡ್ಕೊಡಕ್ಕೆ ಹೋಗ್ಬೇಡ್ರಿ. ಆ ರೇಷನ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಆ ರೇಷನ್ ಬಂದಿಲ್ಲ ಅಂತಂದ್ರೆ ಮನೆ ಮಠ ಎಲ್ಲ ಮಾಡಿಬಿಟ್ಟು ನಮಗೆ ಭಿಕ್ಷೆ ಮಾಡಿಬಿಡ್ತಾರೆ. ನಿಜವಾಗ್ಲೂ ನಾವು ತಂದೆ ತಾಯಿಗಳು ಅನಾಥಾಶ್ರಮಕ್ಕೆ ಹೋಗ್ಬೇಕಾಗುತ್ತೆ. ದಯವಿಟ್ಟು ಅದು ಯಾವುದೇ ಕಾರಣಕ್ಕೂ ತಂದೆ ತಾಯಿಗಳು ಯಾರಿಗೂ ಮಕ್ಕಳಿಗೆ ಮನೆ ಮಾಡ್ಕೊಡ್ಬೇಡ್ರಿ. ಅಪ್ಪ ಅಮ್ಮ ಬದುಕಿರೋವರೆಗೂ ಅವ್ರ ಹೆಸರಲ್ಲಿ ಏನಿರುತ್ತೋ ಅದೇ ಇರಲಿ. ನಾವು ಅಪ್ಪ ಅಮ್ಮ ಸತ್ತ ಅವ್ರೇನಾದ್ರು ಮಾಡ್ಬೇಡ್ರಿ. ನಿಜವಾಗ್ಲೂ ನಾನು ಸುಮ್ಮನೆ ನಾವು ಕಾಟಾಚಾರಕ್ಕೆ ಯಾವ್ದು ಅಕ್ಕಿ ಕೊಡ್ತಾರೆ ಅಂದ್ಬಿಟ್ಟು ಅಕ್ಕಿ ಮುಗಾಗಿ ಅಕ್ಕಿ ಕೊಡ್ತಾರೆ ಅಂದ್ರೆ ನಾವು ಮನೆ ಮಾಡ್ಕೊಟ್ಬಿಡ್ತೀವಿ. ಮತ್ತೆ ಸೊಸೆ ನಮ್ಗೆ ಆಚೆ ಹಾಕ್ತಾರೆ. ಇವತ್ತು 2,000 ರೂಪಾಯಿ ಕೆಲವರೆಲ್ಲ ತಾಯಿದ್ರೆ ಗೊತ್ತಿರುತ್ತೆ, ಗೃಹಲಕ್ಷ್ಮಿ 2,000 ರೂಪಾಯಿ ಸೊಸೆಗೆ ಕೊಟ್ಟಿಲ್ಲ ಅಂತಂದ್ರೆ ಕರೆಕ್ಟಾಗಿ ಊಟ ಹಾಕಲ್ಲ ನಮಗೆ. ವಯಸ್ಸಾದವರಿಗೆ ನಮ್ಗೆ ಕಾಸು ಮಾಡ್ಕೊಂಡು 3 ದಿನದಿಂದ ಪಡ್ಕೊಂಡಿರ್ತಾಳೆ, ನಾನು ಕರೆಕ್ಟ್ ಕಾಸು ಕೊಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅದು ಎಷ್ಟಂತ ಅವ್ರಿಗೆ ಗೊತ್ತಿರುತ್ತೆ. ಇದು ಆಗಿರುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ದುಡ್ಡು ಯಾರಿಗೆ ಬಂದಿರುತ್ತೆ, ಯಾರು ಕೇಳ್ತಾರೆ, ಯಾರು ಊಟ ಹಾಕಲ್ಲ ಅವ್ರಿಗೆ ಗೊತ್ತಿರುತ್ತೆ. ದಯವಿಟ್ಟು ಈ ಒಂದು ಮಾತು ನಾನು ಹೇಳಬೇಕಾಗಿತ್ತು. ಮತ್ತೆ ಏನು ಈಗ ಕೆಲವರೆಲ್ಲ ಈಗ ಅವರು ನಮ್ಮೂರಲ್ಲಿ ಹೇಳಿದ್ರು, ಈಗ ನಮಗೆ ಇದು ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ನಮ್ಗೊಂದು ಮಾತಾಡಿದ್ರೆ ನಾವು ಯಾವಾಗ ಬುಕ್ ಮಾಡ್ತಾ ಇದ್ದೀವಿ. ಅವ್ರು ಹೇಳಲಿಲ್ಲ ಇದುವರೆಗೂ ನಮಗೆ 10 ವರ್ಷದ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ನಿಜವಾಗ್ ಬಡವರು, ನಿಜವಾಗ್ಲೂ ಅವ್ರಿಗೊಂದು ಮಾತಾಡಿದ್ರೆ ನಾವು ಯಾವಾಗ ಬುಕ್ ಮಾಡಿ ಕೊಡ್ತಾ ಇದ್ವಿ. ಒಂದು ಟೈಮಲ್ಲಿ ನಾವೇ ಒಂದು ಬೆಡ್ಡ ತುಂಬಾಗಿ ಹೊಸಪೇಟೆಯಲ್ಲಿ ಒಂದು 35 ಜನಕ್ಕೆ ರೇಷನ್ ಕಾರ್ಡ್ ನಾನೇ ಸ್ವಂತ ಒಂದು 1,000 ರೂಪಾಯಿ ದುಡ್ಡು ಕೊಟ್ಟು ನಾನೇ ಮಾಡಿಸ್ಕೊಂಡು ಕೊಟ್ಟಿದ್ದೀನಿ. ಇಲ್ಲೂ ಇದ್ದಾರೆ ಅವರು ರೇಷನ್ ಕಾರ್ಡ್ ಮಾಡಿಸ್ಕೊಂಡು ಇಲ್ಲೂ ಇದ್ದಾರೆ. ಹಾಗಾಗಿ ನಾನು ಒಬ್ಬನೇ ಇದ್ದಲ್ಲ, ಎಷ್ಟೇ ನಮ್ಮವರು ಯಾರೇ ಮೆಂಬರ್ಗಳಾದರೂ ಅಟ್ಲೀಸ್ಟ್ ದಯವಿಟ್ಟು ವಿಷಯ ತಿಳಿಸಿ ರೇಷನ್ ಕಾರ್ಡ್ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಮನೇಲಿ ಕುತ್ಕೊಂಡ್ರೆ ರೇಷನ್ ಕಾರ್ಡ್ ಬರಲ್ಲ. 100% ಯಾರು ಬಡವರು ಇರ್ತಾರೋ ಅವ್ರಿಗೆ ಮಾತ್ರ ರೇಷನ್ ಕಾರ್ಡ್ ಬರುತ್ತೆ, ಎಲ್ರಿಗೂ ರೇಷನ್ ಕಾರ್ಡ್ ಬರಲ್ಲ. ನಿಜ ಅದರಂತ ಒಂದೇ ತಿಳ್ಕೊಂಡ್ರಿ. ನಮ್ಮ ಅಣ್ಣ ಮೊನ್ನೆ ನನಗೆ ಹೋಸರಿ ರೇಷನ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ರು, ನಮ್ಗೇನಪ್ಪ ರೇಷನ್ ಕಾರ್ಡ್ ರೇಷನ್ ಕೊಟ್ಟಿಲ್ಲ ಕಟ್ ಮಾಡಿಬಿಟ್ಟವ್ರೆ ಅಂತ ಅಂದ್ಬಿಟ್ಟು, ನೀವು ಮಾಡಿಸ್ಬಿಡು ಪಂಚಾಯತಿನಾಗ ಅಧ್ಯಕ್ಷ 3 ದಿನಕ್ಕೆ ಚೇಂಜ್ ಮಾಡಿಸ್ಬಿಡ್ರೆ ಅಂತಂದ್ರು. ಅವ್ರು ಕಾರ್ ತಗೊಂಡವ್ರೆ EMI ಕಟ್ತಾವ್ರೆ, ಕಾರ್ ತಗೊಂಡು EMI ಕಟ್ಟೋ ರೇಷನ್ ಕಾರ್ಡ್ ಕಟ್ಟಾಕೈತೆ. ನಾನು ಅಧ್ಯಕ್ಷನೆಲ್ಲ MLA ಏನು ಮಾಡೋಕ್ಕಾಗಲ್ಲ, ಆ ಥರ ಇದ್ದಾಗ ದಯವಿಟ್ಟು ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಎಲ್ಲ ತಾಯಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಇವತ್ತೇನೋ ಸಿದ್ದರಾಮಯ್ಯನವರು ಇವತ್ತು ಸರ್ಕಾರ ನಡೆಸ್ತಾರೆ, ಇವತ್ತು ಪಂಚ ಗ್ಯಾರಂಟಿಗಳು ಕೊಟ್ಟವ್ರೆ, ಇವತ್ತು ನಮ್ಮ ರೇಷನ್ ಕಾರ್ಡ್ ಕಟ್ ಮಾಡಿಬಿಟ್ಟು ಅಂದ್ಬಿಟ್ಟು ಕನ್ಸಲ್ ಅಂದ್ಕೊಂಡ್ಬಿಡ್ರಿ. ಇವತ್ತು ಪೇಪರ್ ನೋಡ್ರಿ, ಇವತ್ತು ವಿಜಯ ಕರ್ನಾಟಕ ಪೇಪರ್ ನೋಡ್ರಿ, 2 ಕೋಟಿ 49 ರೇಷನ್ ಕಾರ್ಡ್ ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕಟ್ ಮಾಡಿದ್ದಾರೆ. ಮೋದಿ ಸರ್ಕಾರ ಕಟ್ ಮಾಡಿದ್ದಾರೆ ಅಂತ ಫಸ್ಟ್ ಹೇಳ್ಕೊಬೇಕು. ಯಾಕಂದ್ರೆ ನಾವು ಸ್ಥಳೀಯವಾಗಿ ಯೋಚನೆ ಮಾಡ್ತೀವಿ, ಶರತ್ ಬಚ್ಚೇಗೌಡರು ಸರ್ಕಾರದಲ್ಲಿದ್ದರು, ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದರು, ನಮ್ಮ ರೇಷನ್ ಕಟ್ ಮಾಡ್ಕೊಂಡು 2.5 ಕೋಟಿ ರೇಷನ್ ಕಾರ್ಡ್ ಕಟ್ ಮಾಡಿದ್ರು. ಮೋದಿ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಕಟ್ ಮಾಡಿದ್ರು. ಇವತ್ತು ವಿಜಯ ಕರ್ನಾಟಕ ನೀವು ಓದಿಲ್ಲ ಅಂತಂದ್ರು ಯಾರು ಕೇಳಿ ತಿಳ್ಕೊಳ್ಳಿ. ಹಾಗಾಗಿ ಯಾರು ನಿಜವಾದ ಫಲಾನುಭವಿಗಳು ಇರ್ತಾರೋ ಅವ್ರು ಖಂಡಿತ ಸಿಗುತ್ತೆ. ಮತ್ತೆ ಇನ್ನೊಂದು ಮಾತು ಹೇಳ್ತೇನೆ, ಸಮೇತನಲ್ಲಿ ಒಂದು ನಡವಳಿಕೆಯಲ್ಲಿ ಯಾರು ನಿಜವಾದ ಫಲಾನುಭವಿಗಳು ಇರ್ತಾರೆ ಮನೆ ಇಲ್ಲ ಅವ್ರು ಖಂಡಿತವಾಗ್ಲೂ ಮನೆ ಕೊಟ್ಟೇ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಯಾರಿಗೂ ರೆಕಮೆಂಡ್ ಬೇಡ, ಯಾರ್ದು ಬೇರೆಯವ್ರಿಗೆ ರೆಕಮೆಂಡ್ ಮಾಡಿ ತಗೊಂಬರಕ್ಕೆ ಹೋಗ್ಬಿಡಿ. ನಿಮ್ಗೆ ಯಾರು ಮನೆ ಇಲ್ಲ ನಿಜವಾದ ಮನೆ ಇಲ್ಲ ಖಂಡಿತವಾಗ್ಲೂ ನಾವು ಮನೆ ಕೊಡ್ತೀವಿ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ನನಗೊಂದು 2 ಮಾತು ಮಾತನಾಡಲು ಅವಕಾಶ ಕೊಡುತ್ತಾ ಎಲ್ಲ ನನ್ನ ತಯಾರಿಗೆ ಮತ್ತೆ ನಮಸ್ಕಾರ ಮಾಡ್ತೀನಿ. ಇರ್ಬೋದು, ಜಿಲ್ಲಾ ಕಮಿಟಿ ಇರ್ಬೋದು, ಸ್ಟೇಟ್ ಕಮಿಟಿ ಇರ್ಬೋದು, ಕಮಿಟಿ ಮಾಡಿದ್ದಾರೆ. ಈ ಕಮಿಟಿ ಮುಖಾಂತರ ನಾವು ಪ್ರತಿಯೊಂದು ಪಂಚಾಯತಿ, ನಮ್ಮ ತಾಲೂಕಲ್ಲಿ ಎಷ್ಟು ಪಂಚಾಯತಿ ಇದೆಯೋ ಅಷ್ಟು ಪಂಚಾಯತಿ ಹೋಗಿ ಅಲ್ಲಿ ನಿಜವಾದ ಫಲಾನುಭವಿಗಳ ಸಮಸ್ಯೆಗಳೇನಿದೆ ಅದನ್ನು ಆಲಿಸಿ ನಾವು ಒಂದು ಈ ಇಲಾಖೆಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಕರ್ಕೊಂಡ್ಬಂದು ಸಮಸ್ಯೆನ ಬಗೆಹರಿಸುವ ಒಂದು ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳು ನಮ್ಮ ತಾಲೂಕಾದ್ಯಂತ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇವತ್ತು ಸಮೇತನಹಳ್ಳಿ ಪಂಚಾಯತಿಯಲ್ಲಿ ನಮ್ಮ ಸಮೇತನಹಳ್ಳಿ ಪಂಚಾಯತಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಈ ಫಲಾನುಭವಿಗಳು ಹಾಗೂ ನಮ್ಮ ನಾಯಕರುಗಳ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಸುಮಾರು 1 ಗಂಟೆ ಕಾಲ ನಾವು ಚರ್ಚೆ ಮಾಡಿದ್ದೀವಿ. ನಿಮಗೆ ಬ್ಯಾಟೇಗೌಡರು ಈ ಆಧಾರದ ಕಾರ್ಡ್ ಎಷ್ಟು ನಿಮ್ಗೆ ಅವಶ್ಯಕತೆ ಅನ್ನೋದನ್ನ ಹೇಳಿದ್ದಾರೆ. ಆ ಕಾರ್ಡ್ ಇಲ್ಲದೆ ಇದ್ರೆ ನೀವೇನು ಮಾಡೋದು, ಆರೋಗ್ಯಕ್ಕಾಗಲಿ ಮಕ್ಕಳಿಗೆ ಒಂದು ಶಾಲೆಗೆ ಸೇರಿಸ್ಬೇಕಾಗಲಿ ಒಂದು ಸೈಟ್ ತಗೋಬೇಕಾಗಲಿ ಕಾರ್ಡ್ ಬಗ್ಗೆ ಬೇಕು.
ಈ ಕಾರ್ಡ್ಗಳು ನೀವೇನ್ ಮಾಡ್ತಿದ್ರಿ ಈಗ ಎವೆರಿ ರೂಲ್ ಆಸ್ ಎ ಸಬ್ ರೂಲ್ ಅಂತ ನಮ್ಮ ಇಂಡಿಯಾದಾಗ ರೂಲ್ಸ್ ಬಂದಿದ್ದಕ್ಕೆ ದೂರ ರೂಲ್ಸ್ ಇರ್ತದೆ. ಈಗ ಮಕ್ಕಳನ್ನ ನಾವು ಬೇರ್ಪಡಿಸಕ್ ಆಗಲ್ಲ ಕಾರ್ಡಿಂದ. ಇದು ಮಕ್ಕಳ ಜೊತೆ ಇದ್ರೆ ಮಕ್ಕಳು ದುಡಿತಾ ಇರ್ತಾರೆ, ತಾಯಿ ಬಡವಳಾಗಿರ್ತಾರೆ, ನಮ್ಮ ಅಧ್ಯಕ್ಷ ಹೇಳಿದಂಗೆ ಊಟಗಳಾಗಲ್ಲ. ಅದರಿಂದ ಅವ್ರು ಕಾರ್ಡ್ ಉಳ್ಕೋಬೇಕಂದ್ರೆ ನಾನಾ ದಾರಿಗಳಿವೆ. ಅದನ್ನ ಆದಷ್ಟು ನೀವು ಕಾರ್ಡ್ ಉಳಿಸ್ಕೊಬೋದು. ಹೆಂಗಂದ್ರೆ ಮಕ್ಕಳನ್ನ ತೆಗೆದುಬಿಡ್ರಿ, ನೀವು ತಂದೆ ತಾಯಿ ಅಳಬ್ರೆ ಹೇಳ್ತೀರಿ, ಆ ಕಾರ್ಡ್ ಉಳಿಸ್ಕೊಂಡ್ರೆ ನಿಮ್ಗೆ ಅದು 2000 ಬರ್ತದೆ, ಅಕ್ಕಿನೂ ಬರ್ತದೆ. ಅದರಿಂದ ಇದೆ. ಅದು ನಮ್ಮ ನಾಯಕರಿಗಿರ್ಬೋದು, ಸದಸ್ಯರಿಗಿರ್ಬೋದು, ಅದನ್ನ ಕೆಲವರು ಪಾಪ ಗೊತ್ತಾಗಲ್ಲ. ಅದು ನಮ್ಮ ನಾಯಕರಿಗೆ ಅದನ್ನ ತಿಳಿಸಿ ಅದು ಯಾವ ರೀತಿ ಹೋಗೋದು ಅಂತ ತಿಳಿಸ್ಬೇಕಾದ್ರೆ ಹೇಳ್ಬೇಕಾಗ್ತದೆ. ಈಗ 2000 ಬರೋದಿರ್ಬೋದು, ಈ ಬ್ಯಾಂಕ್ ಅಕೌಂಟ್ಗಳು ನಿಮ್ಮದು ಈ ಏನೋ ಒಂದು ಲೋನ್ ಮಾಡ್ಕೊಂಡಿರ್ತೀರಿ ಅಥವಾ ಒಂದು ಏನೋ ಸಾಲ ತಗೊಂಡೋಗಿ ಏನೋ ಮಕ್ಕಳಿಗೆ ಯಾರೋ ಮಕ್ಕಳಿಗೆ ಸ್ಕೂಲ್ ಸೇರಿಸ್ಬೇಕಾಗ್ತದೆ, ಯಾವ್ದೊಂದು ಸಾಲ ಮಾಡಿ ಅದು ಅಕೌಂಟ್ಗಾಗಿ ಟ್ರಾನ್ಸ್ಫರ್ ಮಾಡಿರ್ತೀರಿ, ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಇವತ್ತು 2,50,00,000 ಸೆಂಟ್ರಲ್ ಗೌರ್ಮೆಂಟ್ ಇಂದ ಇವತ್ತು ಕಾರ್ಡ್ ಒಂದು ಡಿಲೀಟ್ ಆಗಿರ್ತಕ್ಕಂಥದ್ದು, BPL ಇಂದ APL ಆಗಿರ್ತಕ್ಕಂಥದ್ದು. ಏನು 5 kg ಕೊಡ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್. ಯಾವುದೋ ನಮ್ದು ನಮ್ಮ ಹಿಂದೆ ಸರ್ಕಾರ ಆಹಾರ ಭದ್ರತೆ ಕಾಯ್ದೆ ಬಂದ ಮೇಲೆ ಆಹಾರನ ಅಕ್ಕಿ ಪ್ರತಿಯೊಬ್ಬ ಬಡವರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದು. ಈಗ ಈ 5,000 ಕೊಡ್ಬೇಕಾದ್ರೆ ಕೊಡ್ಬೇಕಲ್ಲ ಅವರು ರೇಷನ್. ಅದರಿಂದ ಇವರು ಯಾರೋ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬ್ಯಾಂಕ್ಗಳು ಏನಂದ್ರೆ ಎಲ್ಲ ಅವರೇ ಮಾಡಿದ್ದು. ಆಧಾರ್ ಕಾರ್ಡ್ ಬೇಡ ಅಂದ್ರು, ಅದು ಬೇಡ ಇದು ಬೇಡ ಅಂದ್ರು, ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಲಿಂಕ್. ಆಧಾರ್ ಕಾರ್ಡ್ ಲಿಂಕ್ ಆದ್ಮೇಲೆ ಅಂತಂದ್ರೆ ನಿಮ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ರಿಫ್ಲೆಕ್ಷನ್ ಆಗ್ತದೆ. ರಿಫ್ಲೆಕ್ಷನ್ ಆದಾಗ ನಿಮ್ದು ಇನ್ಕಮ್ ಟ್ಯಾಕ್ಸ್ ಬರ್ತದೆ. ಏನೋ ಸಾಲನೋ ಸೋಲನೋ ಮಕ್ಕಳಿಗೋ ಏನೋ ತಗೊಂಡಿರ್ತೀರಿ, ಬ್ಯಾಂಕ್ ಹಾಕಿರ್ತೀರಿ, ಬಿಟ್ಟಿರ್ತೀರಿ. ಆಮೇಲೆ ಕೆಲವರು ಈ ಟಿ ಅಂಗಡಿ ವ್ಯಾಪಾರ ಮಾಡ್ತೀರಿ. ಟಿ ಅಂಗಡಿ ಇರೋದು, ಹೂವಿನ ಕಟ್ಟೋದಿರ್ಬೋದು, ತರಕಾರಿ ಮಾರೋರು ಇರ್ಬೋದು, ಫೋನ್ ಪೇಗಳು. ಈ ಫೋನ್ ಪೇಗಳು ಮಾಡಿದಾಗ ಅಂತಂದ್ರೆ ಅಕೌಂಟ್ ಬರ್ತದೆ. ಅಕೌಂಟ್ ಹೋದಾಗ ಏನಾಗ್ತದೆ, ಅಕೌಂಟ್ ಟ್ರಾನ್ಸಾಕ್ಷನ್ ಆಗೇ ಆಗ್ತದೆ. ಆ ಅಕೌಂಟ್ ಟ್ರಾನ್ಸಾಕ್ಷನ್ ನೋಡಿ ಕಾರ್ಡ್ ಕಟ್ ಮಾಡ್ತಾರೆ. ಇವರೇ ನಮ್ಮ ಆಹಾರ ಇಲಾಖೆಯವರು ಕಾರ್ಡ್ ಕಟ್ಟಿದ್ರೆ ನಮಗೂ ಹೊಡೆದ ಕಮ್ಮಿ ಆಯ್ತು ಅಂತ ಸುಮ್ಮನೆ ಅಂತ ಪಾಪ ಅವ್ರು ಏನು ಹೇಳಕ್ ಬರ್ತಾರೆ ಅವ್ರು ನಿಮಗೆ ಆಹಾರ ಕೊಡಕ್ಕೆ. ಅದಕ್ಕಿಂತ ನಾವು ಅದನ್ನ ಆದಷ್ಟು ಬಡವರು ತಲುಪಿಸೋ ಉದ್ದೇಶ ಇರೋದ್ರಿಂದ ಆ ಕಾರ್ಡ್ಗಳನ್ನ ನೀವು ಸಂಬಂಧಪಟ್ಟ ಇಲಾಖೆಗಳ ಹತ್ರ ಹೋಗಿ ಅದನ್ನ ಯಾವ ರೀತಿಯಲ್ಲಿ ಮಾಡಬಹುದು, ನಮ್ಮ ಬ್ಯಾಟೆಗಳು ಎಷ್ಟು ಪರಿಸರಿಸುವರವಾಗಿ ಹೇಳೋರು ಅದನ್ನ ಸರಿಪಡಿಸ್ಕೊಂಡು ನೀವು ಮುಂದೆ ಕಾರ್ಡ್ ಪಡ್ಕೊಂಡು ಕಾರ್ಡ್ ಅಂತೂ ಎಲ್ರಿಗೂ ಬೇಕೇ ಬೇಕು. ಮುಂದೆ ನೀವು ಕಾರ್ಡ್ ಇಟ್ಕೊಂಡಿಲ್ಲ ಅಂದ್ರೆ ರೇಷನ್ ಕಡಿಮೆ ಆಗ್ತದೆ. ಆಮೇಲೆ ನಾವು ಆಹಾರ ಬರೋದು ರೇಷನ್ ಬರೋದು ಕಡಿಮೆ ಆದಾಗ ಎಲ್ಲಕ್ಕೂ ತೊಂದರೆ ಆಗ್ತದೆ. ಬಡವರು ಊಟ ಮಾಡಕ ಇದು ನಮ್ದು ಸರ್ಕಾರದ ಮುಖ್ಯ ಉದ್ದೇಶ. ಕಡು ಬಡವರನ್ನು ಹಸುವಿನಿಂದ ಬಳಸಬಾರದು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ತಂದಿರ್ತಕ್ಕಂಥದ್ದು.